ಮಿತ್ರರೇ ನಮಸ್ಕಾರ. ಸದ್ಯ ರಾಜ್ಯದಲ್ಲಿ ಮೈಸೂರು ಮಹಾರಾಜರ ವಿಚಾರ ಬಹಳ ಚರ್ಚೆಗೆ ಬರ್ತಾ ಇದೆ. ಮೊನ್ನೆ ತಾನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಶ್ರೀಮಾನ್ ಶ್ರೀ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮೈಸೂರು ಪ್ರಾಂತ್ಯಕ್ಕೆ ಈ ಹಿಂದೆ ನಾಲ್ವಡಿ ಪ್ರಭುಗಳು ಏನು ಕೊಡುಗೆ ಕೊಟ್ಟಿದ್ದಾರೋ ಅದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಕೊಡುಗೆ ಕೊಟ್ಬಿಟ್ಟಿದ್ದಾರೆ. ನಮ್ಮ ಅಪ್ಪನ ಸಾಧನೆ ನಾಲ್ವಡಿ ಪ್ರಭುಗಳ ಸಾಧನೆಗಿಂತ ಜಾಸ್ತಿ ಅಂತ ತನ್ನಪ್ಪನನ್ನು ಹಾಡಿ ಹೊಗಳಿ ಕೊಂಡಾಡ್ಬಿಟ್ಟಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯತೀಂದ್ರ ಅವರಿಗೆ ಅನೇಕರು ಮುಖಕ್ಕೆ ಮಂಗಳಾರತಿ ಎತ್ತಿದ್ರು. ನಿಮ್ಮ ಅಪ್ಪನ ಸಾಧನೆಯನ್ನು ಯಾಕಪ್ಪ ನಾಲ್ವಡಿಯವರಿಗೆ ಹೋಲಿಸ್ತೀರಿ? ನಿಮ್ಮ ರಾಜಕೀಯ ತೆವಲುಗಳಿಗೆ ಅಂಥ ಮಹಾಮಹಿಮರ ಹೆಸರುಗಳನ್ನೆಲ್ಲ ಮಧ್ಯಕ್ಕೆ ತರಬೇಡಿ ಅಂತ ಅನೇಕರು ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲೇ ವಿಡಿಯೋ ಮಾಡಿ ನಿಮಗೆ ತಿಳಿಸೋಣ ಅಂತ ಅಂದುಕೊಂಡಿದ್ದೆ. ಆದರೆ ಅದಕ್ಕೆಲ್ಲ ಅಷ್ಟೇನು ಮಹತ್ವ ಇಲ್ಲ. ಸಿದ್ದರಾಮಯ್ಯನವರ ಸಾಧನೆ ಏನು, ನಾಲ್ವಡಿ ಪ್ರಭುಗಳ ಸಾಧನೆ ಏನು ಅಂತ ಜನರಿಗೆಲ್ಲ ಗೊತ್ತಿದೆ. ಇದನ್ನು ಹೊಸದಾಗಿ ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಈಗ ಹೊಸದೊಂದು ಪ್ರಯತ್ನ ಆರಂಭಗೊಂಡಿದೆ. ಅದೇನು ಕೇಳಿದ್ರೆ, ಇಡೀ ಮೈಸೂರಿನ ಇತಿಹಾಸವನ್ನೇ ತಿರುಚುವಂತಹ ಪ್ರಯತ್ನ. ಇದು ಬಹಳ ಡೇಂಜರ್ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಇಡೀ ಮೈಸೂರಿನ ಇತಿಹಾಸವನ್ನು ತಿರುಚೋದು ಮಾತ್ರ ಅಲ್ಲ, ಕ್ರೆಡಿಟ್ ಅನ್ನು ಇನ್ಯಾರಿಗೋ ಕೊಡುವಂತಹ ಪ್ರಯತ್ನ ಕೂಡ ಆರಂಭಗೊಂಡಿದೆ. ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಕರ್ನಾಟಕದ ಭವ್ಯ ಇತಿಹಾಸವನ್ನ ಇವರು ಬಲಿ ಕೊಡ್ತಾರೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ನಿಮಗೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಈಗ ಸ್ಪಷ್ಟ ಆಗಿರಬಹುದು. ಸದ್ಯ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿರುವಂತಹ ಎಚ್ ಸಿ ಮಹದೇವಪ್ಪ ಸಿದ್ದರಾಮಯ್ಯನವರಿಗೆ ಒಂಥರ ರೈಟ್ ಹ್ಯಾಂಡ್ ಇದ್ದಂಗೆ. ಇವರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಕನ್ನಂಬಾಡಿ ಅಣೆಕಟ್ಟಿದೆಯಲ್ಲ, ಇದಕ್ಕೆ ಅಡಿಗಲ್ಲಿಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ. ಮಿತ್ರರೇ, ಇದು ಬಹಳ ದೊಡ್ಡ ಹೇಳಿಕೆ. ನಾವು ನೀವೆಲ್ಲ ಪುಸ್ತಕದಲ್ಲಿ ಏನು ಓದಿದ್ದೀವಿ? ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ದು ನಾಲ್ವಡಿ ಪ್ರಭುಗಳು. ಅದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ರು, ಯಾರು ಇಂಜಿನಿಯರು, ಹೇಗಿದು ನಿರ್ಮಾಣ ಆಯಿತು, ಇದರ ಇತಿಹಾಸವನ್ನೆಲ್ಲ ಕನ್ನಡಿಗರು ಬಹುತೇಕ ಓದ್ಕೊಂಡಿದ್ದೀವಿ. ಕಡಿಮೆ ಓದಿದ್ರೂ ಕೂಡ ಸ್ವಲ್ಪನಾದರೂ ತಿಳ್ಕೊಂಡಿದ್ದೀವಿ. ಆದರೆ ಹೊಸದಾಗಿ ಈಗೊಂದು ವಾದ ಶುರುವಾಗಿದೆ. ಅದು ಟಿಪ್ಪು ಸುಲ್ತಾನ್ ಅಡಿಗಲ್ಲಿಟ್ಟಂಥ ಒಂದು ಅಣೆಕಟ್ಟಾಗಿದೆ. ಟಿಪ್ಪು ಅದಕ್ಕೆ ಮೊದಲ ಪ್ರಯತ್ನ ಆರಂಭಿಸಿದ್ದು. ಹೀಗಂತ ಹೊಸ ವಿವಾದವನ್ನು ಹುಟ್ಟಾಕಿದ್ದಾರೆ. ಇದರ ಬಗ್ಗೆ ಮೈಸೂರಿನ ಮಹಾರಾಜ ಯದುವೀರ್ ಕೂಡ ಮಾತನಾಡಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಬಿಜೆಪಿಯ ನಾಯಕರು ಇದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಯಾವಾಗ ವಿವಾದ ಭುಗಿಲೇಳ್ತು ತಕ್ಷಣ ಮಹದೇವಪ್ಪನವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ವಿವಾದ? ನಿಜಕ್ಕೂ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟೋದಕ್ಕೆ ಅಡಿಗಲ್ಲನ್ನು ಇಟ್ಟಿದ್ದು ನಿಜಾನ? ಏನಿದು ವಿವಾದ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ಯಾಕೆಂದ್ರೆ ಇತಿಹಾಸ ಗೊತ್ತಿರದವನು ಇತಿಹಾಸವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಿದೆ. ಹಾಗಿರುವಂತಹ ಸಂದರ್ಭದಲ್ಲಿ ಕನ್ನಡಿಗರಾಗಿ ನಾವಿದ್ರ ಬಗ್ಗೆ ತಿಳ್ಕೊಳ್ಬೇಕು ಮಿತ್ರರೇ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆರಂಭದಲ್ಲಿ ಈ ಎಚ್ ಸಿ ಮಹದೇವಪ್ಪ ಏನ್ ಹೇಳಿದ್ದಾರೆ ಅಂತ ನಿಮಗೆ ಹೇಳ್ಬಿಡ್ತೀನಿ. 1994ರಲ್ಲೇ ಟಿಪ್ಪು ಸುಲ್ತಾನ್ ಮೈಸೂರಿನಲ್ಲಿ ಅಣೆಕಟ್ಟನ್ನು ಕಟ್ಟೋದಕ್ಕೆ ಯೋಜನೆಯನ್ನು ರೂಪಿಸಿದ್ದ. ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟೋದಕ್ಕೆ ಅಡಿಗಲ್ಲನ್ನ ಕೂಡ ಇಟ್ಟಿದ್ದ. ಅದಕ್ಕೆ ಬೇಕಾದಂತಹ ಸಾಕ್ಷಿ ಪುರಾವೆಗಳು ಅಲ್ಲೇ ಇದೆ. ಹೀಗಂತ ಎಚ್ ಸಿ ಮಹದೇವಪ್ಪ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಮೈಸೂರು ರಾಜಪರಂಪರೆಯ ಅಭಿಮಾನಿಗಳಿಗೆ ತೀವ್ರವಾಗಿ ಬೇಸರವನ್ನು ತರಿಸಿತು. ಯಾಕೆಂದ್ರೆ ನೀವು ನಂಬಿಕೊಂಡಿರೋದೇನು? ಕೃಷ್ಣರಾಜ ಸಾಗರ ಜಲಾಶಯ ಅಥವಾ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ದು ಮೈಸೂರಿನ ನಾಲ್ವಡಿ ಪ್ರಭುಗಳು. ಅವರ ಕಾಲದಲ್ಲಿ ಇದು ನಿರ್ಮಾಣ ಆಗಿದ್ದು. ಹೀಗಂತ ನಾವು ನಂಬ್ಕೊಂಡಿದೀವಿ, ಅದನ್ನೇ ಓದ್ಕೊಂಡಿದೀವಿ. ಆದ್ರೆ ಈಗ ಎಚ್ ಸಿ ಮಹದೇವಪ್ಪ ಉಲ್ಟಾ ಹೇಳ್ತಾ ಇದಾರಲ್ಲ. 1911ರಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡಂತಹ ಡ್ಯಾಮ್ಗೆ 1799ರಲ್ಲೇ ಸತ್ತೋಗಿದ್ದಂತಹ ಟಿಪ್ಪು ಸುಲ್ತಾನನನ್ನ ತಂದು ಲಿಂಕ್ ಮಾಡ್ತಾ ಇದಾರಲ್ಲ. ನಿಜಕ್ಕೂ ಇದಕ್ಕೇನಾದ್ರೂ ಸಂಬಂಧ ಇದೆಯಾ ಅಂತ ಇತಿಹಾಸವನ್ನ ಕೆದಕಿದ್ದೆ ಆದ್ರೆ ನಮಗೆ ಅನೇಕ ಬೇರೆ ಉತ್ತರಗಳು ಸಿಗ್ತವೆ. ಈ ರಾಜ್ಯದಲ್ಲಿ ಕಾವೇರಿ ನದಿಗೆ ಮೊಟ್ಟ ಮೊದಲ ಅಣೆಕಟ್ಟೆಯನ್ನ ಕಟ್ಟಿದ್ದು ಗಂಗರು. ಅದು ಕೂಡ 905ನೇ ಇಸವಿಯಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ತೆಲೆನೆರೆ ಎಂಬ ಗ್ರಾಮದಲ್ಲಿ ಈ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಅನಂತರ ಹೊಯ್ಸಳರು ಮಳವಳ್ಳಿಯ ಪುರಿಗಲಿಯಲ್ಲಿ ಮಾಧವ ಮಂತ್ರಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇದು 2ನೇ ಡ್ಯಾಮ್. ಅದಾದ ಬಳಿಕ ಮಿತ್ರರೇ, ಟಿಪ್ಪು ಸುಲ್ತಾನ್ ಒಂದು ಪ್ರಯತ್ನವನ್ನಂತೂ ಮಾಡಿದ್ದ. 1991ರಲ್ಲಿ ಟಿಪ್ಪುವಿಗೆ ಈ ಕಾವೇರಿ ನದಿಗೆ ಅಡ್ಡವಾಗಿ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ಅವನು ಒಂದು 70 ಅಡಿಗಳ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನ ಕೂಡ ರೂಪಿಸ್ತಾನೆ. ಅದಕ್ಕೆ ಶಂಕುಸ್ಥಾಪನೆಯನ್ನ ಕೂಡ ಮಾಡ್ತಾನೆ, ಅಂದ್ರೆ ಅಡಿಗಲ್ಲನ್ನು ಇಡ್ತಾನೆ. ಅದಕ್ಕೆ ಮೋಹೆ ಡ್ಯಾಮ್ ಅಂತ ಹೆಸರು ಕೂಡ ಇಟ್ಟಿದ್ದ. ಪ್ಲಾನ್ ಕೂಡ ಸಿದ್ಧವಾಗಿತ್ತು. ಆದ್ರೇನಾಗುತ್ತೆ ಗೊತ್ತಾ? ಅಷ್ಟೊತ್ತಿಗಾಗಲೇ 3ನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭಗೊಳ್ಳುತ್ತೆ. ಬ್ರಿಟಿಷರ ನಡುವೆ ಯುದ್ಧ ಆಗುತ್ತೆ. ಟಿಪ್ಪು ಅದರಲ್ಲಿ ಹೀನಾಯವಾಗಿ ಸೋತು ಹೋಗ್ತಾನೆ. ಈ ಸೋಲಿನ ಪರಿಣಾಮ, ಅಷ್ಟೂ ಸೋಲಿನ ಹೊಣೆಯನ್ನು ಹೊತ್ತುಕೊಂಡು ಬ್ರಿಟಿಷರಿಗೆ 3 ಕೋಟಿಯಷ್ಟು ಯುದ್ಧ ನಷ್ಟದ ಪರಿಹಾರವನ್ನು ಕೊಡಬೇಕಾಗಿ ಬರುತ್ತೆ. ಅವತ್ತಿನ ಕಾಲದಲ್ಲಿ ಟಿಪ್ಪುವಿಗೆ ಅಷ್ಟೊಂದು ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ತನ್ನಿಬ್ಬರು ಮಕ್ಕಳನ್ನ ಕೂಡ ಅಡ ಇಡ್ತಾನೆ ಅಂತ ಇತಿಹಾಸ ಹೇಳುತ್ತೆ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತಿದ್ದ ಹಾಗೆ ಟಿಪ್ಪು ಡ್ಯಾಮ್ನ ಯೋಜನೆಯನ್ನ ಕಂಪ್ಲೀಟ್ ಆಗಿ ಕೈ ಬಿಡ್ತಾನೆ. ಯಾಕೆಂದ್ರೆ ಅವನ ಹತ್ರ ಹಣನೇ ಇರಲಿಲ್ಲ. ಬ್ರಿಟಿಷರಿಗೆ ಕೊಡಬೇಕಾದಂತ ಹಣ ಕೊಡೋದಕ್ಕೆ ಆತ ಹರಸಾಹಸ ಮಾಡ್ತಾ ಇದ್ದ. ಹೀಗಾಗಿ ಮುಂದಿನ ಎಲ್ಲ ಕಾಲಾವಧಿಯೂ ಕೂಡ ಟಿಪ್ಪುವಿನದ್ದು ಬ್ರಿಟಿಷರೊಂದಿಗೆ ಸಂಘರ್ಷದಲ್ಲೇ ಕಳೆದು ಹೋಗ್ಬಿಡ್ತು. ಅಂತಿಮವಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. 1799ರಲ್ಲಿ ಟಿಪ್ಪು ಸತ್ತು ಕೂಡ ಹೋಗ್ತಾನೆ. ಹೀಗಾಗಿ ಟಿಪ್ಪು ಸುಲ್ತಾನ್ 70 ಅಡಿಯ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಕಲ್ಲನ್ನು ಇಟ್ಟಿದ್ದ. ಅದಕ್ಕೆ ಮೋಹೆ ಡ್ಯಾಮ್ ಅಂತ ಹೆಸರು ಕೂಡ ಕೊಟ್ಟಿದ್ದ.
ಅಷ್ಟನ್ನ ಬಿಟ್ರೆ ಟಿಪ್ಪು ಏನನ್ನೂ ಮಾಡಿರಲಿಲ್ಲ. ಅನಂತರ 1902ರಲ್ಲಿ ನಾಲ್ವಡಿ ಪ್ರಭುಗಳು ಮೈಸೂರಿನಲ್ಲಿ ಪಟ್ಟಕ್ಕೆ ಬರ್ತಾರೆ. ಅಂದ್ರೆ ಟಿಪ್ಪು ಸತ್ತಂತಹ 103 ವರ್ಷಗಳ ಬಳಿಕ ನಾಲ್ವಡಿ ಪ್ರಭುಗಳಿಗೆ ಕನ್ನಂಬಾಡಿಯಲ್ಲಿ ಅಣೆಕಟ್ಟು ಕಟ್ಟಬೇಕು ಅನ್ನುವಂಥ ಚಿಂತನೆ ಬರುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಈ ಟಿಪ್ಪುವಿನ ಮೋಹೆ ಡ್ಯಾಂ ಕಲ್ಪನೆಗೂ ನಾಲ್ವಡಿ ಪ್ರಭುಗಳ ಕನ್ನಂಬಾಡಿ ಅಣೆಕಟ್ಟಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಇದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ರಾಜಕೀಯ ತೆವಲಿಗೋಸ್ಕರವಾಗಿ ಇತಿಹಾಸವನ್ನ ಲಿಂಕ್ ಮಾಡುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡಬಾರದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ನಾಲ್ವಡಿ ಪ್ರಭುಗಳು 1902ರಲ್ಲಿ ಪಟ್ಟಕ್ಕೆ ಬರ್ತಾರೆ. ಅವರಿಗೆ ಕನ್ನಂಬಾಡಿ ಕಟ್ಟಬೇಕು ಅನ್ನುವಂಥ ಮನಸ್ಸಾಗತ್ತೆ. ಆದರೆ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅದಕ್ಕೆ ದೊಡ್ಡದಾದಂತಹ ಇಂಜಿನಿಯರಿಂಗ್ ತಂತ್ರಜ್ಞಾನ ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅವರು ಬ್ರಿಟಿಷರ ಸಹಾಯವನ್ನು ಕೂಡ ಪಡೆದುಕೊಳ್ತಾರೆ. ಆನಂತರ ಕನ್ನಡಿಗರೇ ಆದಂತಹ ಸರ್ವೆಂಬಿ ಅವರನ್ನ ಕರೆಸಿಕೊಂಡು ಇದರ ನೇತೃತ್ವವನ್ನು ಕೊಡ್ತಾರೆ. ಅಂತಿಮವಾಗಿ 1911ರಲ್ಲಿ ಈ ಡ್ಯಾಮ್ನ ನಿರ್ಮಾಣ ಕಾರ್ಯ ಆರಂಭಗೊಳ್ಳುತ್ತೆ. ಈ ಪ್ಲಾನ್ ಏನೋ ರೆಡಿ ಆಗಿಬಿಡುತ್ತೆ. ಆದರೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ನಾಲ್ವಡಿ ಪ್ರಭುಗಳಿಗೆ ಸಾಕಷ್ಟು ಕಷ್ಟ ಎದುರಾಗುತ್ತೆ. ಯಾಕೆ ಕೇಳಿದ್ರೆ, ಆ ಪ್ಲಾನ್ ಪ್ರಕಾರವಾಗಿ ಈ ಒಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಮೈಸೂರಿನ 3 ವರ್ಷದ ಆದಾಯ ಬೇಕಾಗಿರುತ್ತೆ. ಆಗ ಮೈಸೂರಿನ ಆರ್ಥಿಕ ಮಂತ್ರಿಯಾಗಿದ್ದು ಬ್ಯಾನರ್ಜಿ ಅನ್ನುವಂಥವ್ರು. ಅವರು ಇದನ್ನು ತಿರಸ್ಕಾರ ಮಾಡಿಬಿಡ್ತಾರೆ. 3 ವರ್ಷದ ಕಂಪ್ಲೀಟ್ ಆದಾಯವನ್ನ ಒಂದು ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಕೊಟ್ಟಿದ್ದೆ ಆದ್ರೆ ರಾಜ್ಯ ನಡೆಸೋದು ಹೇಗೆ, ಸಾಧ್ಯ ಇಲ್ಲದಂತಹ ಮಾತು ಅಂತ ತಿರಸ್ಕಾರ ಮಾಡ್ತಾರೆ. ನಾಲ್ವಡಿ ಪ್ರಭುಗಳಿಗೆ ಇದು ತೀರ ಬೇಸರವನ್ನು ತರಿಸುತ್ತೆ. ಹೇಗಪ್ಪ ಹಣ ಹೊಂದಿಸೋದು ಅಂತ ಯೋಚನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇದನ್ನ ಅರ್ಥ ಮಾಡಿಕೊಂಡಂತಹ ನಾಲ್ವಡಿ ಪ್ರಭುಗಳ ತಾಯಿ ಕೆಂಪನಂಜಮ್ಮಣ್ಣಿ ಹಾಗೂ ಅವರ ಪತ್ನಿಯಾದಂತಹ ಪ್ರತಾಪ್ ಕುಮಾರಿ ದೇವಿಯವರು ತಮ್ಮ ಬಳಿ ಇದ್ದಂತಹ ಅಪಾರ ಪ್ರಮಾಣದ ಒಡವೆ ವಸ್ತ್ರಗಳನ್ನೆಲ್ಲ ನಾಲ್ವಡಿ ಪ್ರಭುಗಳಿಗೆ ಕೊಡ್ತಾರೆ. ಇದನ್ನ ಮಾರಾಟ ಮಾಡಿಬಿಟ್ಟು ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಶುರು ಮಾಡಿ ಅಂತ. ನಂತರ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಎಲ್ಲ ಒಡವೆ ವಸ್ತ್ರಗಳನ್ನ ಬಾಂಬೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣವನ್ನು ಕೂಡ ಪಡೆದುಕೊಂಡು ಈ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಆರಂಭ ಮಾಡ್ತಾರೆ. ಅದಾದ ಬಳಿಕ ತಮಿಳುನಾಡಿನವರು ತಗಾದೆ ತೆಗಿತಾರೆ. ಅಂತಿಮವಾಗಿ 1924ಕ್ಕೆ ಇದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಈ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಬ್ರಿಟಿಷ್ ಕೆಲ ಅಧಿಕಾರಿಗಳು ಕೂಡ ಸಹಾಯ ಮಾಡಿದ್ದಾರೆ. ಯಾಕೆಂದ್ರೆ ಈ ತಮಿಳುನಾಡಿನವರ ಕಿರಿಕ್ ಇವತ್ತು ನಿನ್ನೆಯದಲ್ಲ, ಅವತ್ತು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಿರಿಕ್ ಮಾಡಿದ್ರು. ಆಗ ಬ್ರಿಟಿಷ್ ಅಧಿಕಾರಿಗಳು ಬಹಳ ಮುಂದಾಲೋಚನೆಯನ್ನ ವಹಿಸಿ ಮೈಸೂರು ಮಹಾರಾಜರ ಕಲ್ಪನೆ ಏನಿದೆ ಇದು ನ್ಯಾಯಬದ್ಧವಾಗಿದೆ, ಅವರ ನೀರಿಗೆ ಅವರಿಗೆ ಹಕ್ಕಿದೆ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಸಹಾಯ ಮಾಡಿದ್ರು. ಮಿತ್ರರೇ, ಇದನ್ನೆಲ್ಲ ವಿವರಿಸ್ತಾ ಹೋದ್ರೆ ಬಹಳ ಡೀಟೇಲ್ ಆಗಿ ವಿವರಿಸಬೇಕಾಗತ್ತೆ. ನಾನು ಅಷ್ಟೆಲ್ಲ ವಿವರಿಸೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇತಿಹಾಸದಲ್ಲಿ ದಾಖಲಾದಂತಹ ಸತ್ಯಗಳು. ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ನೀವು ಕನ್ನಂಬಾಡಿ ಅಣೆಕಟ್ಟು ಅಥವಾ KRS ಜಲಾಶಯ ಏನಿದೆ ಇದರ ವಿಚಾರದಲ್ಲಿ ಯಾರನ್ನಾದರೂ ನೆನಪಿಸಿಕೊಳ್ಬೇಕು, ಯಾರಿಗಾದರೂ ಕ್ರೆಡಿಟ್ ಕೊಡಬೇಕು ಅಂತಂದ್ರೆ ಅದರಲ್ಲಿ ಮೊದಲಿಗರು ನಾಲ್ವಡಿ ಪ್ರಭುಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅವರೇ ಇದನ್ನ ಪ್ರಯತ್ನ ಮಾಡಿದ್ದು, ಅವರದ್ದೇ ಕಲ್ಪನೆಯಾಗಿತ್ತು. ಅವರ ಕಾರಣದಿಂದಾಗಿಯೇ ಇದು ನಿರ್ಮಾಣ ಆಗಿದೆ. ಅವರೇ ಇದನ್ನ ಮುಗಿಸಿದ್ದಾರೆ. ಈ ಒಂದು ಅಣೆಕಟ್ಟನ್ನ ಕಟ್ಟೋದ್ರಲ್ಲಿ ಬೇರೆ ಯಾವುದೇ ರಾಜರ ಕೊಡುಗೆ ಇಲ್ಲ, ಝೀರೋ. ಇದನ್ನ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗೂ ಯಾರಾದರೂ ಸಹಾಯ ಮಾಡಿದ್ದಾರೆ ಅಂತಂದ್ರೆ ಬ್ರಿಟಿಷ್ ಆಡಳಿತ ಮೈಸೂರು ರಾಜರಿಗೆ ಸಹಾಯ ಮಾಡಿದೆ. ಅದು ಹಣಕಾಸಿನ ಸಹಾಯ ಅಲ್ಲ, ಒಂದಷ್ಟು ತಂತ್ರಜ್ಞಾನದ ಸಹಾಯ. ಎರಡನೆಯದಾಗಿ ಈ ಮದ್ರಾಸ್ನಿಂದ ಕೆಲವೊಂದಷ್ಟು ಕಿರಿಕ್ಗಳಾಗಿತ್ತಲ್ಲ, ಆ ವಿಚಾರದಲ್ಲಿ ಮೈಸೂರು ರಾಜರಿಗೆ ಸಹಾಯ ಮಾಡಿದ್ದಾರೆ. ಅದರ ಹೊರತಾಗಿ ನೀವು ಯಾರಿಗಾದರೂ ಇದರ ಕ್ರೆಡಿಟ್ ಅನ್ನು ಕೊಡಬೇಕು ಅಂತಂದ್ರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕೊಡಬೇಕು. ಹಾಗೆ ರಾಜಮಾತೆಯಾಗಿದ್ದಂತಹ ಕೆಂಪನಂಜಮ್ಮಣ್ಣಿ ಹಾಗೂ ನಾಲ್ವಡಿ ಪ್ರಭುಗಳ ಹೆಂಡತಿಯಾಗಿದ್ದಂತಹ ಮಹಾರಾಣಿ ಪ್ರತಾಪ್ ಕುಮಾರ ದೇವಿ. ಯಾಕೆಂದ್ರೆ ಅವರು ತಮ್ಮ ಒಡವೆ ವಸ್ತ್ರಗಳನ್ನ ಅವತ್ತು ಕೊಡದೇ ಇದ್ದಿದ್ರೆ ರಾಜ್ಯದ ಜನರಿಗೇನೋ ಒಳ್ಳೇದಾಗತ್ತೆ ಅಂತ ನನ್ನ ಒಡವೆ ವಸ್ತ್ರಗಳನ್ನ ಯಾಕೆ ಕೊಡಬೇಕು ಅಂತ ಅವರೇನಾದರೂ ಸುಮ್ಮನೆ ಕೂತಿದ್ದೆ ಆಗಿದ್ರೆ ಈ ಡ್ಯಾಮ್ ಅಷ್ಟು ಸುಲಭಕ್ಕೆ ನಿರ್ಮಾಣ ಆಗ್ತಾ ಇರಲಿಲ್ಲ. ಇವರೆಲ್ಲರ ತ್ಯಾಗ ಪರಿಶ್ರಮದ ಕಾರಣದಿಂದಾಗಿ ಈ ಡ್ಯಾಮ್ ನಿರ್ಮಾಣ ಆಗಿದೆ. ಇದೆಲ್ಲದರ ನಡುವೆ ಮಹಾರಾಜರು ಮಾಡಿದಂತಹ ತಪ್ಪೇನು ಗೊತ್ತಾ? ಇದು ತಪ್ಪಲ್ಲ, ಅವರ ದೊಡ್ಡತನ. ಆದ್ರೆ ಇವತ್ತು ಅದನ್ನು ನಾವು ತಪ್ಪು ಅಂತಲೇ ಪರಿಗಣಿಸಬೇಕಾಗತ್ತೆ. ಈ ಟಿಪ್ಪು ಸುಲ್ತಾನ್ 70 ಅಡಿ ಡ್ಯಾಮ್ನ ಒಂದು ಕಲ್ಲಿಟ್ಟಿದ್ನಲ್ಲ, ಆ ಶಾಸನದ ಕಲ್ಲನ್ನು ಕೂಡ ಈ ಡ್ಯಾಮ್ನ ಬಳಿಯಲ್ಲಿ ಇರಿಸ್ತಾರೆ. ಬೇಕಾದ್ರೆ ಮೈಸೂರು ಮಹಾರಾಜರು ಮನಸ್ಸು ಮಾಡಿದ್ರೆ ಆ ಕಲ್ಲನ್ನು ಅಡಿಗಡೆ ಹಾಕಿ ಮುಚ್ಚಿಬಿಡಬಹುದಿತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಇತಿಹಾಸವನ್ನ ಅಳಸಾಕಬಾರದು ಅನ್ನುವಂತಹ ದೃಷ್ಟಿಯಿಂದ ಡ್ಯಾಮ್ ಕಟ್ಟುವಂತಹ ಯೋಜನೆಯನ್ನ ಟಿಪ್ಪು ಸುಲ್ತಾನ್ ಕೂಡ ಹೊಂದಿದ್ದ ಅಂತ ಗೊತ್ತಿರಲಿ ಅಂತೇಳಿ ಟಿಪ್ಪುವಿನ ಕಲ್ಲಿಗೂ ಕೂಡ ಒಂದು ಗೌರವಯುತ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಕನ್ನಂಬಾಡಿ ಅಣೆಕಟ್ಟನ್ನ ಕಟ್ಟೋದಕ್ಕೆ ಟಿಪ್ಪುವಿನ ಕೊಡುಗೆ ಶೂನ್ಯ. ಟಿಪ್ಪುವಿನ ಕಲ್ಪನೆಯಲ್ಲಿ ಕನ್ನಂಬಾಡಿ ಎನ್ನುವಂತಹ ಅಣೆಕಟ್ಟು ಇರಲಿಲ್ಲ. ಇದು ಇತಿಹಾಸದಲ್ಲಿ ದಾಖಲಾಗಿರುವಂತಹ ಸತ್ಯ. ಆದರೆ ಮಹದೇವಪ್ಪನವರು ಕನ್ನಂಬಾಡಿ ಅಣೆಕಟ್ಟಿಗೆ ಈ ಟಿಪ್ಪುವಿನ ಕಲ್ಲನ್ನು ಲಿಂಕ್ ಮಾಡಿಬಿಟ್ಟು ಇದರ ಕಲ್ಪನೆಯೇ ಟಿಪ್ಪುವಿನದ್ದು ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಅಂದರೆ ನೀವು ಯಾರನ್ನೋ ವೈಭವೀಕರಿಸುವ ಸಲುವಾಗಿ ಇನ್ಯಾರದೋ ಸಾಧನೆಯನ್ನು ಮರೆಮಾಚುವಂತಹ ಪ್ರಯತ್ನ ಇದೆಯಲ್ಲ, ಇದು ಘೋರ ಅನರ್ಥಕ್ಕೆ ಕಾರಣ ಆಗತ್ತೆ. ಯಾಕೆ ಹೀಗಾಗತ್ತೆ? ಪದೇ ಪದೇ ಮೈಸೂರು ಮಹಾರಾಜರ ವಿಚಾರದಲ್ಲೇ ಇಂತಹ ಗೊಂದಲಗಳು ಯಾಕೆ ನಿರ್ಮಾಣ ಆಗತ್ತೆ? ನಾವು ಯಾಕೆ ವಿವಾದ ಮಾಡಬೇಕು? ಇದ್ದಂತಹ ಇತಿಹಾಸವನ್ನು ಒಪ್ಕೊಂಡ್ರೆ ನಮಗೇನಾಗತ್ತೆ? ಈ ಪ್ರಶ್ನೆಗಳು ಕೆಲವರಿಗೆ ಬರ್ತಾ ಇರಬಹುದು. ಮಿತ್ರರೇ, ಓಟ್ ಸಿಗೋದಿಲ್ಲ.
ಮೈಸೂರು ಮಹಾರಾಜರು ದೊಡ್ಡವರು, ದೊಡ್ಡ ಕೆಲಸ ಮಾಡಿದರೆ, ಅವರ ಸಾಧನೆ ದೊಡ್ಡದು ಅಂತ ಹೇಳಿದ್ರೆ ಓಟ್ ಹಾಕೋದಕ್ಕೆ ಅವರ ಜಾತಿ ರಾಜ್ಯದಲ್ಲಿಲ್ಲ. ಒಂದು ವೇಳೆ ಮೈಸೂರು ಮಹಾರಾಜರೇನಾದ್ರೂ ಒಕ್ಕಲಿಗ ಸಮುದಾಯಕ್ಕೋ, ವೀರಶೈವ ಲಿಂಗಾಯತ ಸಮುದಾಯಕ್ಕೋ ಅಥವಾ ಕುರುಬ ಸಮುದಾಯಕ್ಕೋ ಸೇರಿದ್ರು ಅಂತ ಅಂದುಕೊಳ್ಳಿ. ಯತೀಂದ್ರ ಅವತ್ತು ಆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರ, ನಮ್ಮಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿದರೆ ಮೈಸೂರಿಗೆ ನಮ್ಮಪ್ಪನ ಕೊಡುಗೆ ಜಾಸ್ತಿ ಎನ್ನುವಂತ ಸ್ಟೇಟ್ಮೆಂಟ್ ಕೊಡುವ ದಮ್ಮು ತಾಕತ್ತು ಇರ್ತಾ ಇತ್ತಾ? ಅದನ್ನ ಅವರ ಪಕ್ಷ ಈಗ ಸ್ವೀಕರಿಸಿದಂತೆ ಅವತ್ತೂ ಕೂಡ ಸ್ವೀಕರಿಸ್ತಾ ಇತ್ತಾ? ಖಂಡಿತವಾಗ್ಲೂ ಇಲ್ಲ. ಯತೀಂದ್ರ ವಿರುದ್ಧವಾಗಿ ಶಿಸ್ತು ಕ್ರಮಗಳಾಗ್ತಾ ಇದ್ವು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಮೈಸೂರು ಮಹಾರಾಜರು ಪ್ರಭಾವಿ ಸಮುದಾಯಕ್ಕೆ ಸೇರಿದವರಾಗಿದ್ರೆ ಅವರನ್ನ ಟೀಕಿಸಿದ್ದೆ ಆದ್ರೆ ಓಟ್ಗಳು ಹೋಗ್ಬಿಡುತ್ತೆ, ಅವರ ಬೆಂಬಲಿಗರು ನಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೆ. ಜಾತಿಯ ಕಾರಣದಿಂದಾಗಿ ಅವರನ್ನ ಎಲ್ಲ ಪಕ್ಷಗಳು ಕೂಡ ಕೊಂಡಾಡ್ತಾ ಇದ್ವು. ಆದ್ರೆ ಮಿತ್ರರೇ, ಮೈಸೂರು ಮಹಾರಾಜರಿಗೆ ದೊಡ್ಡ ಜಾತಿಯ ಹಿನ್ನೆಲೆ ಇಲ್ಲ. ಅವರು ಯಾದವ ಕುಲದವರು ಅಂತ ಹೇಳ್ಕೊಳ್ತಾರೆ. ರಾಜ್ಯದಲ್ಲಿ ಯಾದವ ಕುಲದವರು ಎಷ್ಟು ಜನ ಇದ್ದಾರೆ? ಹೀಗಾಗಿ ಮೈಸೂರು ಮಹಾರಾಜರ ಬಗ್ಗೆ ಯಾರು ಬೇಕಾದ್ರೂ ಮಾತನಾಡಬಹುದು, ಎಷ್ಟು ಬೇಕಾದ್ರೂ ಟೀಕೆ ಮಾಡಬಹುದು, ಅವರ ಸಾಧನೆಯನ್ನ ಇನ್ಯಾರಿಗೋ ಜೋಡಿಸಬಹುದು. ಈಗ ಮಹಾದೇವಪ್ಪನವರು ಟಿಪ್ಪುವಿಗೆ ಸಾಧನೆಯನ್ನ ಜೋಡಿಸ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ, ಟಿಪ್ಪುವಿನ ಹೆಸರು ಹೇಳಿದ್ರೆ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಓಟ್ ಹಾಕುವಂತವರಿದ್ದಾರೆ. ಮೈಸೂರು ಮಹಾರಾಜರಿಗೆ ಎಷ್ಟು ಜನ ಇದಾರ್ರಿ? ಅವರ ಅಣೆಕಟ್ಟಿನಿಂದ ನೀರು ಕುಡಿದವರು ಕೂಡ ಜಾತಿಯ ಕಾರಣಕ್ಕಾಗಿ ಇನ್ಯಾರನ್ನೋ ಬೆಂಬಲಿಸುವಂತಹ ಸ್ಥಿತಿಯಲ್ಲಿದ್ದಾರೆ. ಅಂತಹ ಒಂದು ದಾರಿದ್ರ್ಯತನ ನಮಗೆ ಬಂದಿದೆ. ಅದಕ್ಕೆ ಇವತ್ತು ಪ್ರತಾಪ್ ಸಿಂಹ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಒಂದನ್ನ ಕೋಟ್ ಮಾಡಿದ್ರು. ನಾಳೆ ಇದು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಮೈಸೂರಿನ ದಸರಾವನ್ನ ಕೂಡ ಟಿಪ್ಪುವೇ ಆರಂಭಿಸಿದ್ದು ಅಂತ ಇವರು ಹೇಳ್ತಾರೆ. ಅಂತಹ ದಿನಗಳೇನು ದೂರ ಇಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ರು. ನನಗೂ ಕೂಡ ಇದು ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾನು ಯಾಕೆ ವಿಡಿಯೋ ಮಾಡಿ ನಿಮ್ಗೆ ಇದೆಲ್ಲ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬನೂ ಕೂಡ ಇದರ ಬಗ್ಗೆ ಜಾಗೃತೆಯನ್ನು ವಹಿಸಬೇಕಾಗತ್ತೆ. ನಾವು ಮೈಸೂರು ಮಹಾರಾಜರನ್ನ ಯಾವ ಕಾರಣಕ್ಕೂ ಕೂಡ ಮರಿಬಾರದು. ಇವತ್ತು ಕರ್ನಾಟಕದ ದಕ್ಷಿಣ ಭಾಗ ಇಷ್ಟೊಂದು ಅಭಿವೃದ್ಧಿ ಆಗಿದೆ, ಸಮೃದ್ಧವಾಗಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಮೈಸೂರಿನ ಒಡೆಯರುಗಳು, ಅವರ ಸಮಾಜಮುಖಿ ಕಾರ್ಯಗಳು. ಮಹಾದೇವಪ್ಪನವರಿಗೆ ಒಂದು ನೆನಪಿರಬೇಕಾಗಿತ್ತು. ಇವತ್ತು ಮಹಾದೇವಪ್ಪನವರು ದಲಿತ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡ್ತಾರೆ, ದಲಿತ ರಾಜಕಾರಣವನ್ನು ಕೂಡ ಮಾಡ್ತಾರೆ. ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ಆ ಶೋಷಿತ ಸಮುದಾಯಕ್ಕೆ ಮೊದಲ ಬಾರಿಗೆ ಮೀಸಲಾತಿಯನ್ನ ಕೊಟ್ಟವರು ಯಾರು? ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ಮೀಸಲಾತಿಯನ್ನ ಕೊಟ್ಟಂತವರು ಇದೇ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಆ ಕಾಲದಲ್ಲಿ ಬಹಳ ವಿರೋಧ ವ್ಯಕ್ತವಾಗಿತ್ತು. ಸ್ವತಃ ಸರ್ವೆಂವಿ ಅವರು ರಾಜೀನಾಮೆ ಕೊಟ್ಟು ಹೊರಟರು. ಇಂತಹ ಮೀಸಲಾತಿಯನ್ನ ತಂದಿದ್ದೇ ಆದ್ರೆ ದಕ್ಷತೆ ಹೋಗ್ಬಿಡುತ್ತೆ ಅಂತ ಸರ್ವೆಂವಿ ಅಂತಹ ದೊಡ್ಡ ವ್ಯಕ್ತಿಗಳು ವಿರೋಧ ಮಾಡಿದ್ರು. ನಾಲ್ವಡಿ ಪ್ರಭುಗಳು ಆ ಮಾತಿಗೆಲ್ಲ ಸೊಪ್ಪು ಹಾಕದೆ ಶೋಷಿತ ಸಮುದಾಯಕ್ಕೆ ಮೀಸಲಾತಿಯನ್ನ ಜಾರಿಗೆ ತಂದ್ರು. ಇದು ದಾಖಲಾದಂತಹ ಇತಿಹಾಸ. ಅಂತಹ ಒಬ್ಬ ಮೇಧಾವಿ ವ್ಯಕ್ತಿಯನ್ನ ನೀವು ರಾಜಕೀಯ ಲಾಭಕ್ಕೋಸ್ಕರವಾಗಿ, ಇನ್ಯಾರೋ ಓಟ್ ಹಾಕ್ತಾರೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಟಿಪ್ಪು ಸುಲ್ತಾನನ್ನ ಹೊಗಳುತ್ತೀರಿ, ನಾಲ್ವಡಿಯವರ ಸಾಧನೆಯನ್ನ ಟಿಪ್ಪು ಹೆಸರಿನಲ್ಲಿ ಬರೆಯೋದಕ್ಕೆ ಹೊರಡ್ತೀರಿ ಅಂತಂದ್ರೆ ಇದು ಘೋರ ದುರಂತವಲ್ವಾ? ಒಂದು ವೇಳೆ ಮೈಸೂರು ಪ್ರಭುಗಳ ಹೊರತಾಗಿ ಈ ಪ್ರಾಂತ್ಯವನ್ನೂ ಕೂಡ ಈ ಶಾಹಿಗಳು, ಸುಲ್ತಾನ್ರು, ಮೊಘಲ್ರು ಇವರೆಲ್ಲ ಆಳ್ವಿಕೆ ಮಾಡಿದ್ದೇ ಆದ್ರೆ ಇವತ್ತು ಖಂಡಿತವಾಗ್ಲೂ ಕನ್ನಂಬಾಡಿ ಕಟ್ಟೆ ಇರ್ತಿರ್ಲಿಲ್ಲ. ಆ ಪ್ರಾಂತ್ಯದಲ್ಲಿ ಒಂದೆರಡು ಗೋರಿಗಳಿರ್ತಾ ಇದ್ವು, ಇವರನ್ನೆಲ್ಲ ಹೂತಿದ್ದು. ಬಿಡಿ, ಇದನ್ನು ಹೇಳ್ತಾ ಹೋದ್ರೆ ಎಷ್ಟು ಬೇಕಾದರೂ ಹೇಳಬಹುದು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮಗೆ ಅನಿಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.